ಏನಂತ ರೇಣುದು ಏನು ಬೇಕಂತಲ? MP ಎಲೆಕ್ಷನ್ ಟಿಕೆಟ್ ಬೇಕಂತ ಕಣ, ಕೊಡಿಸ್ತೀಯ ಹೆಂಗೆ ಹೇಳಪ್ಪ? ಲೇ ಅದ್ರ ಅಪ್ಪಾಜಿನೇ ಐತೆಲ್ಲ ಉಸ್ತುವಾರಿ, ಹೋಗಿ ಕೇಳಿ ಇಸ್ಕೊಂಬತ್ತಾರ ಕೇಳ, ಮತ್ತೇನಾರ ಬೇಡಿಕೆ ಇದ್ರೆ ಕೇಳ. ನಮಗೆ ವಿಶ್ವಾಸ ಇದೆ, ಅಭ್ಯರ್ಥಿ 100ಕ್ಕೆ 100 ಕಾರ್ಯಕರ್ತರ ಮತದಾರರ ಮನದಾಸೆ ಅಂತೆ. 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯನ ಅಭ್ಯರ್ಥಿ ಹೊಸ ಮುಖ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಬೇರೇನ್ ಬೇಡಿಕೆ ಇಲ್ಲ ಕಣ, ಸಿದ್ದೇಶ್ವರಿಗೆ ಟಿಕೆಟ್ ಕೊಡಬಾರ್ದಂತೆ, ಇದಕ್ಕೆ ಕೊಡ್ಬೇಕಂತೆ. ಒಡಿಸೇನ ಬಿಡ್ಲ, ನಮ್ಮ ಓರಿಗೆ ಕರಿಗೆ ಬಿಟ್ರೆ ಮತ್ತೆ ಯಾರಿಗೆ ಕೊಡ್ಸಕ್ಕಾಯ್ತದೆ? ಮತ್ತೇನಿಲ್ಲ ಸಮಾಚಾರ? ಅಂಗಡಿ ಯಾವ ಊರ್ಲ ಇದು? ಉಡುಪಿನೂ ಇಲ್ಲ ಚಿಕ್ಕಮಂಗ್ಳೂರಪ್ಪ? ಚಿಕ್ಕಮಂಗ್ಳೂರು ಕಣ, ಹೋಗ್ಬೇಕ ನಮ್ಮೂರಿಗೆ ಬೇಡವೇ ಬೇಡ ಅಂತವ ಕಾರ್ಯಕರ್ತರು ರೊಚ್ಚಿಗೆ ಇದ್ದಾವೆ ಕಣ. ಅದ್ಯಾಕಂತ್ಲೆ ಶೋಭಕ್ಕನೇ 10 ವರ್ಷದಿಂದ ಕೆಲಸ ಮಾಡಿಕೊಟ್ಟಿರೋದಲ್ವೇನ್ಲೆ? ಕೆಲಸ ಏನೋ ಮಾಡ್ಕೊಟ್ಟಿಲ್ವಂತ ಕಣ, ಸುಮ್ಕೆ ಎಲೆಕ್ಷನ್ ಟೈಮಲ್ಲಿ ಬಂದು ಓಟ್ ಕೇಳೋದು, ಇಲ್ಲ ಗಲಾಟೆ ಟೈಮಲ್ಲಿ ಬಂದು ಧಿಕ್ಕಾರಕ್ಕೆ ಹೋಗೋದು. ಇದು ಬಿಟ್ರೆ ಶೋಭಕ್ಕ ಬೇರೆ ಏನು ಮಾಡಿಲ್ವಂತೆ. ಅಲ್ಲಿರೋ ಮುಖಂಡರುಗಳ ಹೆಸರು ಗೊತ್ತಿರುವಂತೆ ಕಣ ಶೋಭಕ್ಕಂಗೆ. ಏನೋ ಚೂರೇ ವಯಸ್ಸಾಯ್ದಂಗೆ ನೆನಪಿನ ಶಕ್ತಿ ಕಮ್ಮಿಯಾಗಿ ಎಲ್ಲ ಮರೆತು ಹೋಗಿರ್ತದೆ ಕಣ್ಲೆ. ಅದನ್ನೇ ದೊಡ್ಡದು ಮಾಡಿದ್ರೆ ಹೆಂಗಪ್ಪ? ನೆನಪಿನ ಶಕ್ತಿನೇ ಹೋಗವಷ್ಟು ವಯಸ್ಸಾಗಿದ್ರೆ ರಿಟೇಲ್ ತಗೊಂಡ್ಬಿಡ್ಲಿ, ಆದ್ರೆ ನಮ್ ಕ್ಷೇತ್ರಕ್ಕಂತೂ ಬೇಡವೇ ಬೇಡ ಅಂತ ಕುಂತ್ಬಿಡ್ಬೇಕನೆ. ಹೋಗ್ಲಿ, ಈಗ ಯಾರಿಗೆ ಕೊಡ್ಬೇಕಂತ್ಲೆ? ಸೀಟಿ ರವಿ ಅಣ್ಣನೇ ಚಿಕ್ಕಮಂಗ್ಳೂರು ಸಿಂಹ ಅಂತ ಕಣ್ಲಣ, ಅದಕ್ಕೆ ಕೊಡ್ಬೇಕಂತೆ. MLA ಎಲೆಕ್ಷನ್ ಯಾಕೆ ಸೋಲ್ತಂತ್ಲ ಸೀಟಿ? ಶೋಭಕ್ಕನಿಂದಲೇ ಸೋಲ್ತಂತೆ ಕಣ. ಶೋಭಕ್ಕ ಸರಿಯಾಗಿ ಕೆಲಸ ಮಾಡದಲ್ಲೇ ಇದ್ದಿದ್ಕೆ ಚಿಕ್ಕಮಂಗ್ಳೂರಲ್ಲಿ 5 ವಿಕೆಟ್ ಬಿದ್ದುವಂತೆ ಬಿಜೆಪಿಲಿ. ಅಯ್ಯಯ್ಯೋ, ಆ ಕಡೆ ಯಡಿಯೂರು ನೋಡಿದ್ರೆ ಸೀಟಿ ರವಿನ ಹತ್ರಕ್ಕೂ ಕೂಡ್ತಾ ಇಲ್ಲ, ಸೀಟಿ ನೋಡಿದ್ರೆ ನಂಗೆ ಅನ್ಯಾಯ ಆಯ್ತೈತಿ, ಎಲೆಕ್ಷನ್ ಮುಗಿದ ಮೇಲೆ ಮನಸ್ಸಿನ ನೋವೆಲ್ಲ ಹೇಳ್ತೀನಿ ಅಂತೈತಿ. ಈ ಕಾರ್ಯಕರ್ತರು ಶೋಭಕ್ಕನ ಹೆಸರು ಹೇಳಿದ್ರಿ ಉರಿದು ಬೀಳ್ತಾವಿ. ಈಗ ಏನ್ ಮಾಡ್ತಾವ ಅಂತ ಹೈಕಮಾಂಡು? ಅವೇನೋ ಮಾಡಿದವೆ ಕಂಬುಳ್ಳಣ, ಮೈಸೂರಲ್ಲೂ ಹಿಂಗೆ ಸಿಂಹ ಅಳ್ತಾ ಕುಂತೈತಿ. ಅದ್ರ ಬದಲು ಮೊರಾರ್ಜಿಗೆ ಟಿಕೆಟ್ ಕೊಡ್ತೀವಿ ಅಂತ ಬಿಜೆಪಿ ಹೇಳಿದ್ರೆ, ನಾನು ಮಡಿಕೇರಿ ಏನು ಲೋಕಲ್ ಟಿಕೆಟ್ ನಂಗೆ ಕೊಡಬೇಕು ಅಂತವ ಮಾಜಿ ಆಫೀಸರ್ ಭಾಸ್ಕರ್ ರಾವ್ ಮಡಿಕೇರಿಲಿ ಕೇರಿ ಅಲಿತೈತಿ. ಯಾರೋ ಒಬ್ರು ಟಿಕೆಟ್ ಕೇಳಬಾರ್ದು ಅಂತ ನಾನು ಹೇಳಕ್ ನಾನೇ ಯಾರು? ನಾನು ಪಕ್ಷದೊಳಗಡೆ ನಾನು ಟಿಕೆಟ್ ಕೇಳ್ಕೊಂಡೇ ಬಂದಿತ್ತು. ಸೂಪರ್ ಮಾಮ. ಇದೇನಿಲ್ಲ, ಈ ಹಳೆ ಆಫೀಸರ್ ಸಡನ್ ಎಂಟ್ರಿ ಹೊಡೆದೈತಿ. ಎಲ್ಲ ಪೇಪರ್ ಸಿಮ್ಮನ್ ಗಾಚಾರ ಕಣೆ, ಒಬ್ರಲ್ಲ ಒಬ್ರು ಅಡ್ಡ ಬರ್ತಲೇ ಅವ್ರಿ. ಇನ್ನ ಸುಮಲತ ನಂಗೆ ಟಿಕೆಟ್ ಸಿಗ್ತದೆ 4 ದಿನ ಕಾಯಿರಿ ಅಂತಿತ್ತು ಕಲ್ಯಾಣ, ಅದಕ್ಕೆ ಟಿಕೆಟ್ ಸಿಗದೆ ಡೌಟ್ ಆಗೈತೆ ಕಣೆ. ಯಾರ್ಲ ಹೇಳಿದ್ದು? ಅಶೋಕ್ ಹೇಳ್ತಾ ಇತ್ತು ಕಣೆ, ಸುಮಲತ ನಮ್ ಪಕ್ಷದವರಲ್ಲ, ನಮ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂದಿದ್ರು ಅಷ್ಟೇ ಅಂತ ಹೇಳೈತಿ. ಸೀದಾ ಮನೆಯಿಂದಲೇ ಆಚೆಗೆ ನಿಲ್ಲಿಸ್ತಲ್ಲ ಸುಮಕ್ಕನ್ನ. ಈಗೇನ್ ಮಾಡ್ತದಂತಲ ಸುಮಕ್ಕ? ಕಾಂಗ್ರೆಸ್ ಕದ ಹಾಕೊಂಡ್ಬಿಟ್ಟೈತೆ ಕಣೆ, ಇನ್ನೇನಿದ್ರು ಸ್ವಾಭಿಮಾನ ಅಂತ ಹೇಳ್ಕೊಂಡು ಪಕ್ಷೇತರ ನಿಲ್ಬೇಕು ಅಷ್ಟೇ. ಹಂಗ ನಿಂತ್ರು ಗೆಲ್ಲೋದು ಡೌಟೇ ಕಣೆ. ಆದ್ರೂ ಮಾಡೋ ಪ್ರಯತ್ನ ಮಾಡ್ಲಿಕ್ಕೆ ಕಣ್ಣಡ್ಲೆ. ಎಲೆಕ್ಷನ್ ಅನ್ನೋದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಿಡ್ತದೆ, ಹೇಳಕ್ಕಾಗೋದಿಲ್ಲ. ಶಿವನಿ ಶಂಭುಲಿಂಗ.